ಡಿಫರೆನ್ಸ್ ಬಿಟ್ವೀನ್ ಇದು ಫಸ್ಟ್ ತಿಳ್ಕೊಂಬಿಡಿ, ಯಾಕೆಂತಂದ್ರೆ ಇದು ಬಹಳ ಮುಖ್ಯ. ಆಡಳಿತಕ್ಕೂ ಸಂಘಟನೆಗೂ ಮತ್ತೆ ಮ್ಯಾನೇಜ್ಮೆಂಟ್ಗೂ ಇರತಕ್ಕಂಥ ಒಂದು ವ್ಯತ್ಯಾಸ. ಯೂಶಲಿ ನಾವೇನ್ ಮಾಡ್ತೀವಿ, ಈ ಮೂರು ಕೂಡ ಒಂದೇ ಅಂತೇಳಿ ಅರ್ಥ ಮಾಡ್ಕೊಳ್ತೀವಿ, ಆದ್ರೆ ಇಟ್ ಗಾಟ್ ಡಿಫರೆನ್ಸ್. ಯಾಕಂದ್ರೆ ಈ ಒಂದು ಮೂರು ಪದಗಳೇನಿದೆಯಲ್ಲ ನೋಡ್ಲಿಕ್ಕೆ ಒಂದೇ ತರ ಕಾಣುತ್ತೆ, ಆದ್ರೆ ಅದರ ಅರ್ಥ ಬೇರೆ ಬೇರೆ ಇದೆ ಅಂತ ಹೇಳ್ತಕ್ಕಂಥದ್ದು. ವಿಲಿಯಂ ಆಸ್ಬೋರ್ನ್ ಅಂತಕ್ಕಂಥವ್ರು ಮೊದಲನೇದಾಗಿ ಏನ್ ಮಾಡ್ತಾರೆ, ಈ ಒಂದು ಮೂರು ಪದಗಳ ವ್ಯತ್ಯಾಸವನ್ನ ಕಂಡುಹಿಡಿತಾರೆ ಅಂತ ಹೇಳ್ತೀವಿ. ಸೊ ಇಲ್ಲಿ ಆಡಳಿತ ಅಂತಂದ್ರೆ ಒಂದು ರೀತಿ ಬಲ ಇದ್ದಾಗೆ, ಇಟ್ ಈಸ್ ಎ ಫೋರ್ಸ್. ಅಡ್ಮಿನಿಸ್ಟ್ರೇಷನ್ ಈಸ್ ಎ ಫೋರ್ಸ್ which gives or lays down the objective for which organization and its management strive for it ಅಂತ ಹೇಳ್ತೀವಿ. ಅಂದ್ರೆ ಸೊ ಇಲ್ಲಿ ಈ ಒಂದು ಆಡಳಿತ ಅಂತಂದ್ರೆ ಒಂದು ರೀತಿ ಬಲ ಇದ್ದಾಗೆ, ಆ ಬಲ ಏನ್ ಮಾಡುತ್ತೆ, ಉದ್ದೇಶವನ್ನ ರಚನೆ ಮಾಡುತ್ತೆ. ಇಟ್ ಕ್ರಿಯೇಟ್ಸ್ ಆರ್ ಲೇಸ್ ಡೌನ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ organization as well as management. Based upon the objective of the administration, management and organization strive for it. ಅಂದ್ರೆ ಆ ಒಂದು ಉದ್ದೇಶಗಳಿಗೆ ಅನುಗುಣವಾಗಿ ಏನ್ ಮಾಡುತ್ತೆ, ಸಂಘಟನೆ ಮತ್ತು ನಿರ್ವಹಣೆ ಕೆಲಸ ಮಾಡುತ್ತೆ ಅಂತ ಹೇಳ್ತಕ್ಕಂಥದ್ದು. ಈಗ ಒಂದು ಸಿಂಪಲ್ ಆಗಿ ಉದಾಹರಣೆ ಮೂಲಕ ನಿಮ್ಗೆ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಯಾವ್ದಾದ್ರು ಒಂದು ಇಲಾಖೆಗೆ ಹೋದಾಗ ನೋಡಿ, ಒಂದು ಮಿನಿಸ್ಟ್ರಿ ಅಂತ ಇರುತ್ತೆ. ಮಿನಿಸ್ಟ್ರಿ, ಸಚಿವಾಲಯ. ನೆಕ್ಸ್ಟ್ ಡಿಪಾರ್ಟ್ಮೆಂಟ್, ಮೂರನೇದು ಡೈರೆಕ್ಟರೇಟ್. ಯಾವುದೇ ಇಲಾಖೆಗೆ ಹೋಗಿ ಈ ಮೂರು ಅಂಗಗಳನ್ನ ನೀವು ನೋಡ್ತೀರಾ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಅರ್ಥ ಆಯ್ತು ಅಂತಂದ್ರೆ ಆ ಮೂರು ಪದಗಳು ಅರ್ಥ ಆಯ್ತು ಅಂತಾನೆ ಅನ್ಕೊಳ್ಳಿ. ಮಿನಿಸ್ಟ್ರಿ ಅಥವಾ ಸಚಿವಾಲಯ ಅಂದ್ರೆ ಏನ್ ಕೆಲಸ ಮಾಡ್ತಾರ ಅವರು? ದೇ ವಿಲ್ ಸೆಟ್ ದಿ ಗೋಲ್ಸ್, ಹೌದಲ್ವಾ? ಆಬ್ಜೆಕ್ಟಿವ್ಸ್ ಅನ್ನ ಏನ್ ಮಾಡ್ತಾರೆ ಅವರು, ಫ್ರೇಮ್ ಮಾಡ್ತಾರೆ. ಸೊ ಇಲಾಖೆ ಏನ್ ಮಾಡುತ್ತೆ, ಅದಕ್ಕೆ ನೀವು ಇಂಪ್ಲಿಮೆಂಟ್ ಮಾಡುತ್ತೆ. ಡೈರೆಕ್ಟರೇಟ್ ಕೆಲಸ ಏನು? ಎಕ್ಸಾಂಪಲ್, ಮೈನಾರಿಟಿ ಡಿಪಾರ್ಟ್ಮೆಂಟ್ ಡೈರೆಕ್ಟರೇಟ್ ಅಥವಾ OBC ಡಿಪಾರ್ಟ್ಮೆಂಟ್ ಡೈರೆಕ್ಟರೇಟ್. ಪೊಲೀಸ್ ಅಂತ ಬಂದಾಗ ಡೈರೆಕ್ಟರೇಟ್ ಆಫ್ ಪೊಲೀಸ್ ಏನ್ ಕೆಲಸ ಮಾಡುತ್ತೆ ಇವು? ಸೊ ಗಿವಿಂಗ್ ದಿ ಸಜೆಷನ್ಸ್ ಆರ್ ಡೈರೆಕ್ಷನ್ಸ್ ಟು ದಿ ಆರ್ಗನೈಸೇಷನ್ ಬೇಸ್ಡ್ ಅಪಾನ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಸೊ ಇಲ್ಲಿ ಮಿನಿಸ್ಟ್ರಿ ಅಂತಂದ್ರೆ ಇದನ್ನ ಏನಂತ ತಿಳ್ಕೊಬೇಕು, ಅಡ್ಮಿನಿಸ್ಟ್ರೇಷನ್ ಅಂತ ತಿಳ್ಕೊಳ್ಳಿ. ಡಿಪಾರ್ಟ್ಮೆಂಟ್ ಅಂದ್ರೆ ಆರ್ಗನೈಸೇಷನ್ ಅಂತ ತಿಳ್ಕೊಬೇಕು, ಯಾಕಂದ್ರೆ ಇದೇ ಇಂಪ್ಲಿಮೆಂಟ್ ಮಾಡೋದು. ಇಲ್ಲಿ ಡೈರೆಕ್ಟರೇಟ್ ಅಂತಂದ್ರೆ ಮ್ಯಾನೇಜ್ಮೆಂಟ್. ಅರ್ಥ ಆಗಿದೆಯಾ? ಇಲ್ಲ ಇನ್ನೊಂದ್ಸಲ ಹೇಳ್ಬೇಕಾ? ನೀವು ಹೇಳಿದ್ದು 100% ಗುಡ್ ಕ್ವಶನ್. ಯಾಕೆಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಅಂತಂದಾಗ ಸರ್ ಎಕ್ಸಿಕ್ಯೂಷನ್ ಆಫ್ ಲಾ ಬರುತ್ತಲ್ವಾ, ಹಾಗೆ ಮಿನಿಸ್ಟ್ರಿ ಆಗುತ್ತೆ ಅಂತ ಕೇಳ್ತಾ ಇದಾರೆ. ಯಾಕೆ ಇದನ್ನ ಹೇಳ್ತಾ ಇದ್ದಾರೆ ನೋಡಿ, ಅಡ್ಮಿನಿಸ್ಟ್ರೇಷನ್ ಅಂತಂದಾಗ ಕಂಪ್ಲೀಟ್ಲಿ ನಾವೇನ್ ಮಾಡ್ತೀವಿ, ಈ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಒಂದು ಭಾಗವಾಗಿನೇ ನೋಡ್ತೀವಿ, ಅಥವಾ ಹೋಲ್ಸೇಲ್ ಆಗಿ ಹೇಳ್ಬೇಕು ಅಂತಂದ್ರೆ ಅಡ್ಮಿನಿಸ್ಟ್ರೇಷನ್ ಆಗಿ ನೋಡ್ತೀವಿ. ಅಂದ್ರೆ ನಿರ್ಧಾರ ತಗೊಳ್ತಕ್ಕಂಥ ಒಂದು ಅಂಗ ಯಾವುದು? ಮಿನಿಸ್ಟ್ರಿ. ಅದಕ್ಕೆ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತೀವಿ. ಈ ಒಂದು ಡಿಸಿಷನ್ ಅನ್ನ ತಗೊಳ್ಳಿರ್ತಕ್ಕಂಥ ಡಿಸಿಷನ್ ಅನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಂದ್ರೆ ಒಂದು ಆರ್ಗನೈಸೇಷನ್ ಇರುತ್ತೆ. ಆರ್ಗನೈಸೇಷನ್ ಯಾವುದು? ಇಲಾಖೆ. ಇಲಾಖೆನಲ್ಲಿ ಕೆಲಸ ಮಾಡೋರು ಯಾರು? ಅಧಿಕಾರಿಗಳೇ ಅಲ್ವಾ? ದೇ ಆರ್ ಆಲ್ಸೋ ಪಾರ್ಟ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್. ಅರ್ಥ ಆಯ್ತಾ ಇಲ್ವಾ? ಕನ್ಫ್ಯೂಸ್ ಆಗ್ತಾ ಇದೆಯಾ? ನೋಡಿ, ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಅಂತಂದಾಗ ಮಿನಿಸ್ಟ್ರಿ ಇಸ್ ದಿ ಪ್ರಿನ್ಸಿಪಲ್ ಆರ್ಗನ್, ಪ್ರಧಾನವಾಗಿ ನಿರ್ಧಾರ ತಗೊಳ್ತಕ್ಕಂಥ ಒಂದು ಅಂಗ. ಮಂತ್ರಿ ಇರ್ತಾನೆ, ಆ ಇಲಾಖೆಗೆ ಸಂಬಂಧಪಟ್ಟಂತ ಎಲ್ಲಾ ನಿರ್ಧಾರಗಳನ್ನ ಅವನೇ ತಗೊಂತಾನೆ. ಹೌದು, ಈಸ್ ಆಲ್ಸೋ ಎಕ್ಸಿಕ್ಯೂಟಿವ್ ಆರ್ಗನ್, ಹೌದಲ್ವಾ? ಕೌನ್ಸಿಲ್ ಆಫ್ ಮಿನಿಸ್ಟರ್ ಇಸ್ ಆಲ್ಸೋ ಎಕ್ಸಿಕ್ಯೂಟಿವ್ ಪಾರ್ಟ್ ಆಫ್ ದಿ ಗವರ್ಮೆಂಟ್ ಅಲ್ವಾ? ಪೊಲಿಟಿನಲ್ಲಿ ಓದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಹಾಗಾಗಿ ಒಂದು ಇಲಾಖೆಯ ಮುಖ್ಯಸ್ಥ ಅವನೇ ನಿರ್ಧಾರ ತಗೊಂತಾನೆ. ಹಾಗಾಗಿ ಅವನು ಮುಖ್ಯಸ್ಥನಾಗಿ ಏನ್ ಮಾಡ್ತಾನೆ, ಇಡೀ ಇಲಾಖೆಗೆ ಸಂಬಂಧಪಟ್ಟಂತಹ ಡಿಸಿಷನ್ಸ್ ಅನ್ನ ಅವನೇ ಮಾಡ್ತಾನೆ ಪ್ರಧಾನವಾಗಿ. ಆ ಮಾಡಿರ್ತಕ್ಕಂತಹ ಡಿಸಿಷನ್ಸ್ ಅನ್ನ ಇಂಪ್ಲಿಮೆಂಟ್ ಮಾಡೋದು ಯಾರು? ನಮ್ಮ ಕಣ್ಮುಂದೆ ಕಾಣೋದು ಏನಂತಂದ್ರೆ ಮಿನಿಸ್ಟ್ರಿ ಎಲ್ಲ ಮಾಡ್ಬಿಡ್ತೀವಿ ಅಂತ ತಿಳ್ಕೊಂತೀವಿ. ಮಿನಿಸ್ಟ್ರಿ ಮಾಡಲ್ಲ. ಯಾರು ಮಾಡ್ತಾರೆ? ಇಲಾಖೆ ಮಾಡುತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್, ಎಲ್ಲಾ ಒಂದು ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಇನ್ಮೇಲೆ
KYC ಕಡ್ಡಾಯವಾಗಿ ಮಾಡಲೇಬೇಕು ಅಂತೇಳಿ ಏನಾದ್ರು ಇನ್ಸ್ಟ್ರಕ್ಷನ್ ಅನ್ನ ಪಾಸ್ ಮಾಡ್ತಾರೆ, ಅಥವಾ ಈ ಒಂದು ಡಿಸಿಷನ್ ಅನ್ನ ಮಂತ್ರಿ ತಗೊಂತಾನೆ ಅಂತ ತಿಳ್ಕೊಳ್ಳಿ. ಈ KYC ಅವನೇ ಮಾಡಿಸ್ತಾನ? ಯಾರು ಮಾಡಿಸ್ಬೇಕು? ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಂತ ತಿಳ್ಕೊಳ್ಳಿ. ಇದು ಫಿನಾನ್ಸ್ ಡಿಪಾರ್ಟ್ಮೆಂಟು ಅಥವಾ ಫಿನಾನ್ಸ್ ಮಿನಿಸ್ಟ್ರಿ ಏನ್ ಮಾಡಿದಾನೆ, ನಿರ್ಧಾರ ತಗೊಂಡಿದ್ದಾನೆ. ಸೊ ಇದನ್ನ ಇಂಪ್ಲಿಮೆಂಟ್ ಮಾಡೋದು ಯಾರು? ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತಕ್ಕಂಥ ಒಂದು ಅಧಿಕಾರಿಗಳು. ಅವ್ರೇನ್ ಮಾಡ್ತಾರೆ, ಅವ್ರ ಕೆಳಗಡೆ ಇರ್ತಕ್ಕಂಥ ಅಧಿಕಾರಿಗಳಿಗೆ ಏನ್ ಮಾಡ್ತಾರೆ, ಇನ್ಸ್ಟ್ರಕ್ಷನ್ಸ್ ಅನ್ನ ಪಾಸ್ ಮಾಡ್ತಾರೆ. ಮಿನಿಸ್ಟ್ರಿಯಿಂದ ಒಂದು ಜಿಒ ಆಗಿದೆ, ಗೌರ್ಮೆಂಟ್ ಆರ್ಡರ್ ಆಗಿದೆ, ಇನ್ಮೇಲೆ ಕಡ್ಡಾಯವಾಗಿ ಬ್ಯಾಂಕ್ ಅಕೌಂಟ್ಗೆ ಏನ್ ಮಾಡ್ಬೇಕು, KYC ಮಾಡ್ಲೇಬೇಕು. ನೋ ಯುವರ್ ಕಸ್ಟಮರ್ ಕಡ್ಡಾಯ ಈಗ. ಯಾಕೆಂತಂದ್ರೆ ಆದಾಯ ತೆರಿಗೆ ಇದೆಯಲ್ಲ, ಈ ಒಂದು ಇನ್ಕಮ್, ಸೊ ಇನ್ಕಮ್ ಟ್ಯಾಕ್ಸ್ಗೆ ಏನಾಗುತ್ತೆ, ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ ಏನ್ ಮಾಡಬೇಕು, ನಾವು ವೆರಿಫೈ ಮಾಡಬೇಕು ಅಂತಾರೆ. KYC ಕಡ್ಡಾಯ ಅಂತೇಳಿ ಮಾಡ್ತಾರೆ. ಹಾಗಾಗಿ ಏನ್ ಮಾಡ್ತೀವಿ, ಸೊ ಈ ಒಂದು KYC ಯಾರು ಮಾಡಿಸ್ತಾರೆ, ಇಲಾಖೆ ಅಧಿಕಾರಿಗಳು, ಅಲ್ಲಿರ್ತಕ್ಕಂಥ FDAಗಳು SDAಗಳು. ಕಸ್ಟಮರ್ಸ್ ಬಂದಾಗ ಏನ್ ಮಾಡ್ತಾರೆ, ಫಸ್ಟ್ KYC ಫುಲ್ಫಿಲ್ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಒಂದು ಅರ್ಜಿಯನ್ನ ನಾವು ಸ್ವೀಕಾರ ಮಾಡ್ತೀವಿ ಅಂತ ಹೇಳ್ತಾರೆ. ಅಥವಾ ಬ್ಯಾಂಕ್ಗಳು ಆಗಿರ್ಬೋದು, ಬ್ಯಾಂಕ್ಗಳು ಕೂಡ ಮಾಡ್ಕೊಳ್ತಾರೆ KYC. ಸೊ ಇದು ಡಿಪಾರ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಇಲಾಖೆನಲ್ಲಿ ಒಂದು ನಿರ್ದೇಶನಾಲಯ ಇರುತ್ತೆ. ಏನಪ್ಪಾ ಅಂತಾರೆ, ಇವ್ರೇನಾದ್ರೂ ತಪ್ಪು ಮಾಡಿದ್ರೆ, KYC ತಗೊಳ್ಳೋದ್ರಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ, ಆ ತಪ್ಪನ್ನ ತಿದ್ದಕ್ಕಂತ ಕೆಲಸವನ್ನ ಯಾರು ಮಾಡ್ತಾರೆ, ದೇ ವಿಲ್ ಗಿವ್ ಸಜೆಷನ್ಸ್ ಆಸ್ ವೆಲ್ ಆಸ್ ಡೈರೆಕ್ಷನ್ಸ್ ಟು ರೆಕ್ಟಿಫೈ ದಿ ಎರರ್ಸ್. ಪೊಲೀಸ್ ನಿರ್ದೇಶನಾಲಯ ಏನ್ ಕೆಲಸ ಅದು? ಅಧಿಕಾರಿಗಳು ಏನಾದ್ರೂ ತಪ್ಪು ಮಾಡಿದ್ರೆ ಅಲ್ಲಿಂದ ಡೈರೆಕ್ಷನ್ಸ್ ಬರುತ್ತೆ. ತಪ್ಪು ಮಾಡ್ತಾ ಇದ್ದೀರಾ ನೀವು, ಸೊ ಇಲಾಖೆಯ ಒಂದು ಉದ್ದೇಶ ಬೇರೆ ಇದೆ, ನೀವೇನ್ ಮಾಡ್ತಾ ಇದ್ದೀರಾ, ಬೇರೆ ಕೆಲಸ ಮಾಡ್ತಾ ಇದ್ದೀರಾ. ಲಂಚ ತಗೋಬಾರ್ದು, ನೀವೇನ್ ಮಾಡ್ತಾ ಇದ್ದೀರಾ, ಪೀಡಿಸ್ತಾ ಇದ್ದೀರಾ ಅಂತೆ. ಹಾಗಾಗಿ ನಿಮ್ಮ ಮೇಲೆ ದೂರು ಬಂದಿದೆ, ಇಮಿಡಿಯೇಟ್ ಆಗಿ ಏನ್ ಮಾಡ್ಬೇಕು, ನೀವು ಸ್ಟಾಪ್ ಮಾಡ್ಬೇಕು ಇದನ್ನ. ಯಾವ್ದಕ್ಕೆ? ಅಡ್ಮಿನಿಸ್ಟ್ರೇಷನ್ ಕೊಡ್ಬೋದು, ಆದ್ರೆ ಆರ್ಗನೈಸೇಷನ್ಸ್ ಕೊಡಲ್ಲ, ಡೈರೆಕ್ಟರೇಟ್ ಕೊಡ್ತಾರ. ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡಿ ಅಂತ ಹೇಳ್ತಾರ, ಕೊಡ್ಬೋದು. ಪ್ರೈವೇಟ್ ಆರ್ಗನೈಸೇಷನ್ ತಗೊಳ್ಳೋಣ, ಬರ್ಬೋದು. ಇಲ್ಲೂ ಅಡ್ಮಿನಿಸ್ಟ್ರೇಷನ್ ಅಂತ ಬಂದಾಗ ಡೈರೆಕ್ಟರೇಟ್, ಅಥವಾ ಇಲ್ಲಿ ಮೆಂಬರ್ಸ್ ಯಾರಾದ್ರೂ ಇದ್ರೆ, ಅಥವಾ ಒಂದು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂತ ಹೇಳ್ತಿರಲ್ಲ, ಕಂಪನಿ ನಿರ್ದೇಶಕರ ಒಂದು ಮಂಡಳಿ, ಅಥವಾ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ಸೊ ಅವ್ರೇನ್ ಮಾಡ್ತಾರೆ, ಇನ್ಸ್ಟಿಟ್ಯೂಷನ್ ಅಲ್ಲಿ ಏನೇನೆಲ್ಲ ಇರಬೇಕು, ಪಾಲಿಸಿ ಏನಿರಬೇಕು ಅನ್ನೋದನ್ನ ನಿರ್ಧಾರ ಮಾಡ್ತಾರೆ. ಹೌದಾ? ಸೊ ಅಡ್ಮಿಷನ್ಸ್ಗೆ ಫೀಸ್ ಎಷ್ಟಿರ್ಬೇಕು, ಯಾವ ಕೋರ್ಸ್ಗೆ ಡ್ಯೂರೇಷನ್ ಎಷ್ಟಿರ್ಬೇಕು, ಎಲ್ಲದನ್ನು ಕೂಡ ನಿರ್ಧಾರ ಮಾಡ್ತಕ್ಕಂಥದ್ದು ಯಾರು, ಇನ್ಸ್ಟಿಟ್ಯೂಷನ್ ನ ಡೈರೆಕ್ಟರೇಟ್. ಸೊ ಅಥವಾ ಒಂದು ಏನ್ ಹೇಳ್ತೀವಿ, ಅಡ್ಮಿನ್ ಅಂತ ಹೇಳ್ತೀವಿ, ಮುಖ್ಯಸ್ಥರು ಅಂತ ಹೇಳ್ತೀವಿ. ಸೊ ಇಂಪ್ಲಿಮೆಂಟ್ ಯಾರು ಮಾಡ್ತಾರೆ, ಅಲ್ಲಿರ್ತಕ್ಕಂಥ ಸ್ಟಾಫ್. ಇವರಲ್ಲೇ ಒಂದು ಕೋರ್ ಗ್ರೂಪ್ ಇರುತ್ತೆ, ಡೈರೆಕ್ಟರೇಟ್ ಅಂತ ಹೇಳ್ತೀವಿ, ಅಥವಾ ಡೈರೆಕ್ಟರ್ ಆಫ್ ದಿ ಇನ್ಸ್ಟಿಟ್ಯೂಷನ್. ಫೌಂಡರ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಬೇರೆ, ಡೈರೆಕ್ಟರ್ ಆಫ್ ದಿ ಇನ್ಸ್ಟಿಟ್ಯೂಷನ್ ಬೇರೆ. ಫೌಂಡರ್ ಅಂತಂದ್ರೆ ಇವರು, ಅಡ್ಮಿನಿಸ್ಟ್ರೇಟರ್, ಫೌಂಡರ್ ಎಲ್ಲರೂ ಕೂಡ ಇವರೇ. ಡೈರೆಕ್ಟರ್ ಯಾರು, ಹುಡುಗರದ್ದು ಏನಾದ್ರು ಕುಂದುಕೊರತೆ ಇರುತ್ತೆ, ಅಥವಾ ಸರಿಯಾಗಿ ಕ್ಲಾಸಸ್ ಆಗ್ತಾ ಇಲ್ಲ, ಕಂಪ್ಲೇಂಟ್ಸ್ ಬರ್ತಾ ಇದೆ, ಅವಾಗ ಏನ್ ಮಾಡ್ತಾರೆ, ಸೊ ಈ ಒಂದು ಡೈರೆಕ್ಟರ್ ಏನ್ ಮಾಡ್ತಾನೆ, ಈ ಒಂದು ಸ್ಟಾಫ್ಗೆ ಇನ್ಸ್ಟ್ರಕ್ಷನ್ ಕೊಡ್ತಾನೆ. ಸೊ ಅದು ಏನ್ ತೊಂದರೆ ಇದನ್ನ ಬಗೆಹರಿಸಿ, ಅದನ್ನ ಜಸ್ಟ್ ಅನ್ ಇಂಪ್ಲಿಮೆಂಟಿಂಗ್ ಅಥಾರಿಟಿ. ನೀವು ದೂರ ಕೊಡೋದಿದ್ರು ಡೈರೆಕ್ಟ್ ಆಗಿ ಇವ್ರಿಗೆ ಕೊಡ್ಬೇಕು. ಇನ್ನೊಂದು ಇಟ್ಕೋಬಹುದು, ಉದಾಹರಣೆ ಏನಪ್ಪಾ ಅಂತಾರೆ, ಮೈನಾರಿಟಿ ಇಲಾಖೆ ಅಂತ ಇಟ್ಕೊಳ್ಳೋಣ, ಅಲ್ಪಸಂಖ್ಯಾತರ ಇಲಾಖೆ. ಮೈನಾರಿಟಿ ಇಲಾಖೆಗೆ ಸಂಬಂಧಪಟ್ಟಂತೆ ಒಬ್ಬ ರಾಜಕೀಯ ಮುಖ್ಯಸ್ಥ ಅಥವಾ ಕಾರ್ಯಾಂಗದ ಮುಖ್ಯಸ್ಥ ಅಂತ ಇರ್ತಾನೆ, ಅವ್ರು ಯಾರು, ಮಿನಿಸ್ಟ್ರು. ಹೌದಾ? ಮಿನಿಸ್ಟರ್ ಏನ್ ಮಾಡ್ತಾನೆ, ಇನ್ನು ಮೇಲೆ IAS ಮತ್ತು ಆಲ್ ಇಂಡಿಯಾ ಸರ್ವಿಸಸ್ಗೆ ಯಾರು ಕೋಚಿಂಗ್ ತಗೊಳ್ತಾರೆ ಆ ಅಭ್ಯರ್ಥಿಗಳಿಗೆ ಒಂದು ಹೊಸ ಸ್ಕೀಮ್ ಅನ್ನ ತಗೊಂಬರೋಣ. ಏನಂತಂದ್ರೆ, ಯಾರು ಕೆಲವೊಂದು ನಗರ ಪ್ರದೇಶಗಳಲ್ಲಿ ವಾಸ ಆಗ್ತಾರೆ ಅವ್ರಿಗೆ ಸ್ಟೈಫಂಡ್ ಅನ್ನ ಡಬಲ್ ಮಾಡೋಣ. ಆ ನಿರ್ಧಾರವನ್ನ ಇಲಾಖೆಯ ಅಧಿಕಾರಿಗಳು ತಗೊಳಕ್ಕಾಗಲ್ಲ, ಯಾರು ತಗೋಬೇಕು, ಅದನ್ನ ಮಿನಿಸ್ಟ್ರೇ ತಗೋಬೇಕು. ಅದಕ್ಕೆ ನಾವು ಅದನ್ನೆಂತ ಕರಿತೀವಿ, ಸಚಿವಾಲಯ, ಅಥವಾ ನಿರ್ಧಾರವನ್ನ ತಗೊಳ್ತಕ್ಕಂಥ ಒಂದು ಅಂಗ. ಈಗ ಇಲಾಖೆ ಏನ್ ಮಾಡುತ್ತೆ, ಆ ಇಲಾಖೆಯ ಒಂದು ಆದೇಶವನ್ನ ಎಲ್ಲಾ ಇಲಾಖೆಗಳಿಗೆ ಏನ್ ಮಾಡುತ್ತೆ, ಕಳಿಸ್ಕೊಡುತ್ತೆ ಸಚಿವಾಲಯ. ಆ ಅಧಿಕಾರಿಗಳು ಏನ್ ಮಾಡ್ತಾರೆ, ಅಭ್ಯರ್ಥಿಗಳನ್ನ ಕರೆಯೋದ್ರ ಮೂಲಕ ಅಥವಾ ಒಂದು ಅಪ್ಲಿಕೇಶನ್ಸ್ ನ ಕರೆಯೋದ್ರ ಮೂಲಕ ಎಕ್ಸಾಮ್ಸ್ ಅನ್ನ ಕಂಡಕ್ಟ್ ಮಾಡಿ ಏನ್ ಮಾಡ್ತಾರೆ, ಸೊ ಒಂದು ಸ್ಟೈಫಂಡ್ ಆಗಿರ್ಬೋದು, ಎಕ್ಸಾಮ್ಸ್ ಆಗಿರ್ಬೋದು ಕಂಡಕ್ಟ್ ಮಾಡ್ತಕ್ಕಂಥ ಕೆಲಸವನ್ನ ಅವ್ರು ಮಾಡ್ತಾರೆ. ಇದಕ್ಕೆ ಒಂದು ನಿರ್ದೇಶನಾಲಯನೂ ಕೂಡ ಇರುತ್ತೆ. ಏನಪ್ಪಾ ಅಂತಂದ್ರೆ,
ಅಭ್ಯರ್ಥಿಗಳಿಗೆ ಏನಾದರೂ ಕುಂದುಕೊರತೆ ಇದ್ರೆ, ಇಫ್ ದೇರ್ ಇಸ್ ಎನಿ ರಿಡ್ರೆಸಲ್ ಆಫ್ ಗ್ರೀವಿಯನ್ಸಸ್, ದೇ ಕ್ಯಾನ್ ಡೈರೆಕ್ಟ್ಲಿ ಅಪ್ರೋಚ್ ದಿ ಡೈರೆಕ್ಟರೇಟ್. ಪೊಲೀಸ್ ನಿರ್ದೇಶನಾಲಯನೂ ಕೂಡ ಇರೋದು ಅದಕ್ಕೆ. ಅಧಿಕಾರಿಗಳು ಯಾರಾದರೂ ನಿಮ್ಮನ್ನ ಪೀಡಿಸ್ತಾ ಇದ್ರೆ ಲಂಚ ಕೊಡಿ ಅಂತ ಇದೆ ಅಷ್ಟೇ, ಅವು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಷ್ಟೇ. ಎಲ್ಲಾ ಇಲಾಖೆನಲ್ಲೂ ಕೂಡ ಒಂದು ನಿರ್ದೇಶನಾಲಯ ಇದ್ದೇ ಇರುತ್ತೆ ಕಡ್ಡಾಯವಾಗಿ. ಯು ಕ್ಯಾನ್ ಚೆಕ್ ಇಟ್ ಇನ್ ದಿ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಬೋದು. ಪ್ರತಿಯೊಂದು ಇಲಾಖೆನಲ್ಲೂ ಕೂಡ ಒಂದು ಡೈರೆಕ್ಟರೇಟ್ ಇದ್ದೇ ಇರುತ್ತೆ. ಏನು ಅಂತಂದ್ರೆ ಅಧಿಕಾರಿಗಳಿಗೆ ಡೈರೆಕ್ಷನ್ಸ್ ಅನ್ನ ಕೊಡುತ್ತೆ. ಸರ್ಕಾರದ ಉದ್ದೇಶ ಅದಲ್ಲ, ನೀವೇನ್ ಮಾಡ್ತಾ ಇದ್ರೆ ತಪ್ಪು ಮಾಡ್ತಾ ಇದ್ರೆ. ಹಾಗಾಗಿ ಜಸ್ಟ್ ಒಂದು ಟ್ರಾಫಿಕ್ ರೂಲ್ಸ್ ಇಟ್ಕೊಳ್ಳೋಣ. ಹೋಮ್ ಮಿನಿಸ್ಟರ್ ಏನ್ ಮಾಡ್ತಾರೆ, ನಿರ್ಧಾರ ಮಾಡ್ತಾರೆ, ಇನ್ಮೇಲೆ ಪಿಲ್ಲೋ ರೈಡರ್ಸ್ ಕೂಡ ಹೆಲ್ಮೆಟ್ ಅನ್ನ ಕಡ್ಡಾಯವಾಗಿ ಹಾಕ್ಲೇಬೇಕು. ಆಗುತ್ತಾ, ಒಂದು ನೀತಿಯನ್ನ ಮಾಡ್ತಾರೆ, ಒಂದು ಡೈರೆಕ್ಷನ್ಸ್ ನ ಪಾಸ್ ಮಾಡ್ತಾರೆ, ಅಂದ್ರೆ ಅಥವಾ ಒಂದು ನೀತಿಯನ್ನ ಮಾಡ್ತಾರೆ. ಎಲ್ಲ ಒಂದು ಪೊಲೀಸ್ ಒಂದು ಸ್ಟೇಷನ್ಗಳಿಗೆ ಏನಾಗುತ್ತೆ, ಸರ್ಕಾರದ ಒಂದು ಆರ್ಡರ್ ಪಾಸ್ ಆಗುತ್ತೆ. ಸೊ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇವರು ಏನು ಅಧಿಕಾರಿಗಳೇನಾದ್ರು ಹಾಕ್ಲಿಲ್ಲ ಅಂದಾಗ ಲಂಚ ಇಸ್ಕೊಳ್ತಾ ಇದ್ರೆ ಅಥವಾ ಲಂಚವನ್ನ ಏನಾದ್ರು ಪಡಿತಾ ಇದ್ರೆ ಅವಾಗ ಡೈರೆಕ್ಟರೇಟ್ ಏನ್ ಮಾಡ್ತಾರೆ, ಒಂದು ನಿರ್ದೇಶನ ಕೊಡ್ತಾರೆ. ಯಾವುದೇ ಕಾರಣಕ್ಕೂ ಅವರು ಏನು ಹೆಲ್ಮೆಟ್ ಹಾಕ್ಲಿಲ್ಲ ಅಂತೇಳಿ ನೀವು ಅಲ್ಲೇ ನೇರವಾಗಿ ಲಂಚವನ್ನ ಪಡಿಬಾರ್ದು. ಏನ್ ಮಾಡ್ಬೇಕು, ಚಲನನ್ನ ಕೊಟ್ಟು ಫೀಸನ್ನ ಫೈನ್ ಅನ್ನ ಕಟ್ಸ್ಕೋಬೇಕು. ಅಥವಾ ಅವ್ರ ಮೊಬೈಲಲ್ಲೂ ಕೂಡ ಫೋಟೋ ಕಾಪಿ ತೋರಿಸಿದ್ರು ಕೂಡ ನೀವೇನ್ ಮಾಡ್ಬೇಕು, ಫಿಸಿಕಲ್ ಕಾಪಿನೇ ಕೊಡ್ಬೇಕಂತೇನಿಲ್ಲ. ಈ ಒಂದು ಮೊಬೈಲಲ್ಲಿ ಇರ್ತಕ್ಕಂಥ ಒಂದು ಫೋಟೋ ಕಾಪಿ ತೋರಿಸಿದ್ರು ಕೂಡ ಕನ್ಸಿಡರ್ ಮಾಡಲೇಬೇಕು. ಸೊ ಅದು ಡೈರೆಕ್ಟರೇಟ್ ಕೊಡ್ತಕ್ಕಂಥ ಕೆಲವೊಂದು ನಿರ್ದೇಶನಗಳು, ಸಲಹೆಗಳು ಅಂತ ಹೇಳ್ತಕ್ಕಂಥ. ಸೊ ಅಂದ್ರೆ ಏನು ಅಡ್ಮಿನಿಸ್ಟ್ರೇಷನ್ ಅಥವಾ ಮಿನಿಸ್ಟ್ರಿ ಏನು ನಿರ್ಧಾರ ಮಾಡುತ್ತೆ ಆ ನಿರ್ಧಾರಗಳಿಗೆ ಅನುಗುಣವಾಗಿ ಇಲಾಖೆ ಮತ್ತು ನಿರ್ದೇಶನಾಲಯ ಕೆಲಸ ಮಾಡುತ್ತೆ ಅಷ್ಟೇ. ಬೇಸ್ಡ್ ಅಪಾನ್ ದಿ ಆಬ್ಜೆಕ್ಟಿವ್ಸ್ ಆಫ್ ದಿ ಅಡ್ಮಿನಿಸ್ಟ್ರೇಷನ್, ಡಿಪಾರ್ಟ್ಮೆಂಟ್ ಅಂಡ್ ಆರ್ಗನೈಸೇಷನ್ ಆರ್ ಆರ್ಗನೈಸೇಷನ್ ಅಂಡ್ ಮ್ಯಾನೇಜ್ಮೆಂಟ್ ವಿಲ್ ಸ್ಟ್ರೈವ್ ಫಾರ್ ಇಟ್ ಅಂತ ಹೇಳ್ತಕ್ಕಂಥ. ಅರ್ಥ ಆಗಿದೆಯಾ? ಸೊ ಇಲ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಪ್ರೈವೇಟ್ ಅಲ್ಲೂ ಕೂಡ ಇರುತ್ತೆ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಲ್ಲೂ ಕೂಡ ಇರುತ್ತೆ. ಸೊ ಹಾಗಾಗಿ ಈ ಮೂರು ಅಂಗಗಳನ್ನ ನಾವು ನೋಡ್ತೀವಿ. ಸೊ ಯೂಶಲಿ ನಾವೇನ್ ಮಾತಾಡ್ತೀವಿ ಅಂತಂದ್ರೆ ಆರ್ಗನೈಸೇಷನ್ ಆರ್ ಮ್ಯಾನೇಜ್ಮೆಂಟ್ ಆರ್ ಸೇಮ್ ಅಂತ ಹೇಳ್ಬಿಡ್ತೀವಿ. ಅವು ಸೇಮ್ ಅಲ್ಲ. ಇದು ಜಸ್ಟ್ ಡೈರೆಕ್ಷನ್ಸ್ ಕೊಡ್ತಕ್ಕಂಥ ಒಂದು ಭಾಗ, ಇದು ಅನುಷ್ಠಾನಕ್ಕೆ ತರ್ತಕ್ಕಂಥ ಒಂದು ಭಾಗ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಆಗಿದೆ ಅಲ್ವಾ ಹಿಂದಿನವರು? ಹಾ, ಇಲ್ಲ ಇಲ್ಲ ಇಲ್ಲ, ಅವ್ರು ಓನಾಗಿ ಡಿಸಿಷನ್ ತಗೊಳಕ್ ಬರಲ್ಲ. ಏನೇ ಇದ್ರೂ ಕೂಡ ಬೇಸ್ಡ್ ಅಪಾನ್ ದಿ ಗೈಡ್ಲೈನ್ಸ್ ಆಫ್ ಮಿನಿಸ್ಟ್ರಿ. ಇವ್ರು ನೋಡಿ ಉದ್ದೇಶವನ್ನ ರಚನೆ ಮಾಡಿಕೊಟ್ಬಿಡ್ತಾರೆ. ಈ ಉದ್ದೇಶಗಳಿಗೆ ಅನುಗುಣವಾಗಿನೇ ಇವರು ಏನ್ ಮಾಡ್ಬೇಕಾಗುತ್ತೆ, ಕೆಲಸ ಮಾಡ್ಬೇಕಾಗುತ್ತೆ. ಇವರಾದ್ರೂ ಅಷ್ಟೇ, ಇವರಾದ್ರೂ ಅಷ್ಟೇ, ಚೇಂಜ್ ಮಾಡಂಗಿಲ್ಲ. ಹೌದು, ಅದೇ ಅಂತಿಮ. ಈಗ ನಿಮ್ ಮಿನಿಸ್ಟರ್ ತಾನೇ ಎಲ್ಲದಕ್ಕೂ ಫೈನಲ್ ಡಿಸಿಷನ್ ಅನ್ನು ತಗೊಳ್ತಕ್ಕಂಥದ್ದು. ಅವ್ರನ್ನ ಬಿಟ್ಟು ನಾವೇನಾದ್ರೂ ಮಾಡೋಕ್ಕಾಗುತ್ತೆ? ಅಧಿಕಾರಿಗಳು ಮಾಡಿದ್ರೆ ಅವನು ಏನಾಗ್ತಾನ, ಅವನು ಸಸ್ಪೆಂಡ್ ಆಗ್ತಾನೆ ಅಷ್ಟೇ. ಸೊ ಏನೇ ನಿರ್ಧಾರ ತಗೊಂಡ್ರು ಕೂಡ ಸಚಿವಾಲಯ ಏನಿದೆ ಅಂತಿಮ ನಿರ್ಧಾರವನ್ನ ತಗೊಳ್ತಕ್ಕಂಥ ಒಂದು ಅಂಗ. ಸೊ ಅದರ ಗೈಡ್ಲೈನ್ಸ್ ಏನಿದೆ, ಅದರ ಒಂದು ಆಬ್ಜೆಕ್ಟಿವ್ಸ್ ಏನಿದೆ, ಅದರ ಒಂದು ಉದ್ದೇಶಗಳಿಗೆ ಅನುಗುಣವಾಗಿನೇ ಏನ್ ಮಾಡ್ಬೇಕಾಗುತ್ತೆ, ಎರಡೂ ಅಂಗಗಳು ಕೆಲಸ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಕ್ಕಂಥ. ಯಾಕೆ ಈ ತರ ಮಾಡ್ಕೊಂಡಿದ್ದಾರೆ ಅಂತಂದ್ರೆ ಇನ್ ಆರ್ಡರ್ ಟು ಮೇಕ್ ಅಡ್ಮಿನಿಸ್ಟ್ರೇಷನ್ ಈಸಿಯರ್. ಎಲ್ಲದನ್ನು ಕೂಡ ಒಬ್ಬರೇ ಮಾಡೋಕ್ಕಾಗಲ್ಲ. ಕೆಲವೊಬ್ರಿಗೆ ಏನು ಇಂಪ್ಲಿಮೆಂಟೇಷನ್ ಅಥಾರಿಟಿಯನ್ನು ಕೊಟ್ಟಿರ್ತೀವಿ, ಕೆಲವೊಬ್ಬರಿಗೆ ಡಿಸಿಷನ್ ಮೇಕಿಂಗ್ ಅಥಾರಿಟಿಯನ್ನು ಕೊಟ್ಟಿರ್ತೀವಿ, ಕೆಲವೊಬ್ಬರಿಗೆ ಸಜೆಷನ್ಸ್ ಕೊಡ್ತಕ್ಕಂಥ ಕೆಲವೊಂದು ವರ್ಕ್ ಅನ್ನ ಕೊಟ್ಟಿರ್ತೀವಿ. ಸೊ ಅದರಿಂದ ಏನಾಗುತ್ತೆ, ಕೋಆರ್ಡಿನೇಷನ್ ಆಗಿ ಕೆಲಸ ಮಾಡ್ತಾರೆ. ಏನಾದರೂ ತಪ್ಪುಗಳಾದ್ರೆ ಏನಾಗುತ್ತೆ, ಅಲ್ಲಿ ಚೆಕ್ ಅಂಡ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈಸ್ ಆಲ್ಸೋ ರನ್ಸ್ ಅಂಡರ್ ದಿ ಪ್ರಿನ್ಸಿಪಲ್ ಆಫ್ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್. ಸೊ ಒಂದು ಕೆಲಸವನ್ನ ಮೂರು ಜನ ಏನ್ ಮಾಡ್ತಾರೆ, ಹಂಚ್ಕೊಳ್ತಾರೆ. ತಪ್ಪುಗಳಾದ್ರೆ ಇನ್ನೊಬ್ಬರು ಏನ್ ಮಾಡ್ತಾರೆ, ಅದನ್ನ ಕ್ವಶನ್ ಮಾಡ್ತಾರೆ. ಸೊ ಅದನ್ನ ಕರೆಕ್ಟ್ ಆಗಿ ಆಬ್ಜೆಕ್ಟಿವ್ಸ್ ಏನಿರುತ್ತೆ ಆ ಆಬ್ಜೆಕ್ಟಿವ್ಸ್ಗೆ ಅನುಗುಣವಾಗಿ ನೀನ್ ಕೆಲಸ ಮಾಡು. ತಪ್ಪಾಗುತ್ತೆ, ಇಲ್ಲಾಂದ್ರೆ ನೀನು ಇಲಾಖೆಯಿಂದ ಏನಾಗ್ತೀಯಾ, ಅಮಾನತಾಗ್ತೀಯ ಅಂತ ಹೇಳ್ತಾರೆ. ಸೊ ಹಾಗಾಗಿ ಮೂರು ಅಂಗಗಳು ಬೇಕೇ ಬೇಕು. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ನೋಡಿ, ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಒಂದು ಬಲ ಇದ್ದಾಗೆ ಅದು ಉದ್ದೇಶಗಳನ್ನ ಜಾರಿಗೆ ತರುತ್ತೆ. ಆರ್ಗನೈಸೇಷನ್ ಅಂತಕ್ಕಂಥದ್ದು ಈ ಒಂದು ಮೂರು ಒಂದು ಏನೋ ಸಂಪನ್ಮೂಲಗಳನ್ನ, ಯಾವುದು ಹ್ಯೂಮನ್ ಬೀಯಿಂಗ್ಸು, ಮೆಟೀರಿಯಲ್ಸು, ಆಮೇಲೆ ಅಥವಾ 3M ಅಂತಾನು ಕೂಡ ಹೇಳ್ಬೋದು ಇದನ್ನ, ಮನಿ, ಮೆನ್, ಮೆಟೀರಿಯಲ್ ಅಂಡ್ ಮನಿ.
ಇದನ್ನ ಬಳಸ್ಕೊಂಡು ಕೆಲಸ ಮಾಡೋದೇ ಆರ್ಗನೈಸೇಷನ್. ಮ್ಯಾನೇಜ್ಮೆಂಟ್ ಅಂತಂದ್ರೆ ಡೈರೆಕ್ಷನ್ಸ್ ನ ಸಜೆಷನ್ಸ್ ನ ಕೊಡ್ತಕ್ಕಂಥ ಒಂದು ಅಂಗ. ಅರ್ಥ ಆಗಿದೆ ಅಂತ ಅನ್ಕೊಂತೀವಿ. ಹಿಂದ್ಗಡೆ ಹಾ ಶುಗರ್ ಫ್ಯಾಕ್ಟರಿ ಓನರು, ಮುಖ್ಯಸ್ಥರವರು, ಸಂಸ್ಥಾಪಕರು ಅಂತ ಹೇಳ್ಬೋದು. ಯಾವುದು ಅವ್ರು ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಅಲ್ಲ. ನೋಡಿ ಈಗ ನೋಡಿ, ಫೌಂಡರ್ ಅಂತ ಬಂದ್ರೆ ಓನರ್ ಅಥವಾ ಸಂಸ್ಥಾಪಕರು ಏನಿದಾರಲ್ವಾ ಅವರು ನಿರ್ಧಾರ ತಗೊಳ್ತಕ್ಕಂಥವ್ರು. ಇವರು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋರು ಒಬ್ಬ ಮ್ಯಾನೇಜಿಂಗ್ ಡೈರೆಕ್ಟ್ರು ಅಥವಾ ಏನ್ ಹೇಳ್ತೀರಾ ಎಂಪ್ಲಾಯೀಸ್ ಅಂತ ಹೇಳ್ತೀವಲ್ಲ ಅವರು ಡಿಪಾರ್ಟ್ಮೆಂಟ್. ಇಲ್ಲಿ ಒಬ್ಬ MD ಇರ್ತಾನೆ, ಅರ್ಥ ಆಯ್ತಾ? ಮ್ಯಾನೇಜಿಂಗ್ ಡೈರೆಕ್ಟರ್. ಇವನ್ ಕೆಲಸ ಏನು? ಎಂಪ್ಲಾಯೀಸ್ ಅಲ್ಲಿ ಏನಾದರೂ ತಪ್ಪಾದ್ರೆ ಆ ಎಂಪ್ಲಾಯೀಸ್ನ ತಿದ್ದತಕ್ಕಂಥ ಕೆಲಸವನ್ನ ಯಾರು ಮಾಡ್ತಾರೆ? MD ಮಾಡ್ತಾನೆ. ನೀವು ಯಾವ್ದಕ್ ಬೇಕಾದ್ರೂ ಹೋಲಿಕೆ ಮಾಡ್ಬೋದು. 10 ಅಲ್ಲ 1000 ಕೊಟ್ಟರು ಹೋಲಿಕೆ ಮಾಡ್ತೀನಿ ನಾನು. ಒಬ್ಬೊಬ್ಬರು ಒಂದೊಂದು ಎಕ್ಸಾಂಪಲ್ ಕೊಟ್ಟರು ಕೂಡ ನಾನು ಐ ಕ್ಯಾನ್ ಕಂಪೇರ್ ಇಟ್. ಇಷ್ಟೇ ಕಾನ್ಸೆಪ್ಟ್ ತಿಳ್ಕೋಬೇಕು, ಪ್ರಾಕ್ಟಿಕಲ್ ಆಗಿ ಎಕ್ಸಾಮ್ ಅಲ್ಲಿ ಅಪ್ಲೈ ಮಾಡಬೇಕು, ಅದೇ ಬೇಕಾಗಿರ್ತಕ್ಕಂಥ. ಸೊ ಈ 3 ಡಿಫ್ರೆನ್ಸ್ನ ಜನರಲಿ ನಾವೇನ್ ಮಾಡ್ತೀವಿ, ಒಂದೇ ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ ಪೇಪರಲ್ಲಿ ಓದ್ಬೇಕಾದ್ರೆ. ಅಥವಾ ನಾವು ಒಂದ್ಸಲ ಈ ಒಂದು ಸೆಕ್ರೆಟರಿಯೇಟ್ಗೆ ಹೋದ್ರೆ ಅಲ್ಲೇನ್ ಮಾಡ್ತೀವಿ, ಸೊ ಎಲ್ಲ ಒಂದೇ ಇರುತ್ತೆ ಅವು ಅಂತ ತಿಳ್ಕೊಂಡ್ಬಿಟ್ಟಿರ್ತೀವಿ. ಎಲ್ಲ ಒಂದೇ ಅಲ್ಲ, ಸಚಿವಾಲಯನೇ ಬೇರೆ, ಇಲಾಖೆಯ ಒಂದು ಅನುಷ್ಠಾನನೇ ಬೇರೆ, ನಿರ್ದೇಶನ ಕೊಡ್ತಕ್ಕಂಥ ಅಂಗನೇ ಬೇರೆ. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಸೊ ಇನ್ನೊಂದು ಅರ್ಥ ಆಯ್ತಾನಪ್ಪ, ಐ ವಿಲ್ ಮೂವ್ ಟು ದಿ ನೆಕ್ಸ್ಟ್ ಚಾಪ್ಟರ್. ಸೊ ಅಥವಾ ಈ ಒಂದು ನೆಕ್ಸ್ಟ್ ಕಾನ್ಸೆಪ್ಟ್ಗೆ ಹೋಗ್ತೀನಿ. ಏನಾದರೂ ಡೌಟ್ಸ್ ಇದ್ರೆ ಇಲ್ಲೇ ಕೇಳ್ಕೊಂಬಿಡಿ.